ಗದಗ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಬಂದು ನಾವು ಹಿಂದೆಯಿಂದಲೇ ಬಹಳ ಒತ್ತು ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಶಾಲೆ ಇರೋದ್ರಿಂದ ಹದಿಹರೆಯದ ವಯಸ್ಸಿನ ಮಕ್ಕಳು ಇರ್ತಾರೆ. ಅವರಿಗೆ ಕೆಲವೊಂದಿಷ್ಟು ದೈಹಿಕ ಬದಲಾವಣೆಗಳು ಆಗ್ತಾ ಇರ್ತವೆ. ಆ ಬದಲಾವಣೆಗೆ ತಕ್ಕಂಗೆ ಅವರಿಗೆ ಯಾವ ರೀತಿಯ ನೀಡ್ಸ್ ಇರ್ತವೆ, ಆ ನೀಡ್ಸನ್ನು ಶಿಕ್ಷಕರು ಹಾಗೂ ಊರಿನವರು, ಪ್ರಾಥಮಿಕ ಆರೋಗ್ಯ ಕೇಂದ್ರದವರು, ಸರ್ಕಾರದವರು ಎಲ್ಲರೂ ಸೇರಿ ಅದನ್ನು ಪೂರೈಸಬೇಕಾಗಿರ್ತದೆ. ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಶೌಚಾಲಯ ವ್ಯವಸ್ಥೆ. ಹೆಣ್ಣು ಮಕ್ಕಳು ಸಂಖ್ಯೆಗಳು ಜಾಸ್ತಿ ಇರುವ ಪ್ರೌಢಶಾಲೆಗಳು ಅಥವಾ ಹೆಣ್ಣು ಮಕ್ಕಳ ಪ್ರೌಢಶಾಲೆಗಳು, ಇವು 2 ಶಾಲೆಗಳನ್ನ ಗುರುತಿಸಿ ಅಲ್ಲಿ 6 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಒಂದು ನೂತನ ಹೆಣ್ಣು ಮಕ್ಕಳ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಪೀರಿಯಡ್ಸ್ ಎಲ್ಲ ಬಂದಾಗ ಒಂದು ಸ್ವಲ್ಪ ಸ್ಕೂಲಿಗೆ ಹೋಗಬೇಕು ಬೇಡ ಅನ್ನೋ ಒಂದು ಸ್ವಲ್ಪ ಕಳವಳ ಆಗ್ತಿತ್ರಿ. ನಾವು ಪಾಠ ಹೇಳುವಾಗ ಹೇಳ್ತೀವಿ ಅವರಿಗೆ, ಒಂದು ದಿನಕ್ಕೆ ಪೀರಿಯಡ್ಸ್ ಬಂದಾಗ 3 ಸಲ ಪ್ಯಾಡ್ಸ್ ಅನ್ನು ಚೇಂಜ್ ಮಾಡಬೇಕು ಅಂತ. ಆದ್ರೆ ಮಕ್ಕಳು ಪಾಪ ಆ ಪರಿಸ್ಥಿತಿಗೆ ಇರೋದಿಲ್ಲ. ಅವರಿಗೆ ಅಷ್ಟು ಚೇಂಜ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡುವಂತ ಸಮಸ್ಯೆ ಇರ್ತದೆ, ಅದನ್ನ ಚೇಂಜ್ ಮಾಡುವಂತ ಸಮಸ್ಯೆ ಇರ್ತದೆ. ಆದ್ರೆ ಈ ಒಂದು ಪಿಂಕ್ ಟಾಯ್ಲೆಟ್ ಇರೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಬಗೆಹರಿದಿವೆ. ಅದನ್ನ ಅವರು ಟೈಮ್ ಟು ಟೈಮ್ ಚೇಂಜ್ ಮಾಡ್ಕೋಬಹುದು. ಕೈ ತೊಳಿಲಿಕ್ಕೆ ಅಲ್ಲಿ ಶುದ್ಧ ನೀರು ಇರ್ತದೆ, ಹ್ಯಾಂಡ್ ವಾಶ್ ಇರ್ತದೆ, ಟವೆಲ್ ಇರ್ತದೆ. ಆಮೇಲೆ ಅಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ. ಇಷ್ಟು ಸೌಲಭ್ಯಗಳನ್ನು ನಾವು ಅವ್ರಿಗೆ ಕೊಟ್ಟರೆ ಯಾವುದೇ ಮಕ್ಕಳು ಶಾಲೆಯನ್ನು ಬಿಡೋದಿಲ್ಲ. ಹಾಜರಾತಿ ಇದರಿಂದ ಇಂಪ್ರೂವ್ ಆಗಲಿಕ್ಕೆ 2 ಮಾತೇ ಇಲ್ಲ. ಪಿಂಕ್ ಟಾಯ್ಲೆಟ್ಗಳಲ್ಲಿ ನಮಗೆ ಇಂಜಿನೇಟರ್ನ ಕುಂದಿರಿಸ್ಕೊಟ್ಟಿದ್ದಾರೆ ಮತ್ತು ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಹೊಂದೈತಿ. ಮೊದಲಿನಕಿನ್ನ ಅದು ಬೆಟರ್ ಅಂತ. ಪೀರಿಯಡ್ಸ್ ಅದು ಪೇಪರ್ ಇದು ಇರುತ್ತಲ್ಲ, ಪೇಪರ್ ಒಳಗೆ ಮಡಿಚಿ ಆಮೇಲೆ ಅದನ್ನು ಇನ್ಸುಲೇಟ್ರ್ ಒಳಗೆ ಅದನ್ನು ಓಪನ್ ಮಾಡಿ ಅದನ್ನು ಅದ್ರೊಳಗೆ ಹಾಕಿ ಆಮೇಲೆ ಅಲ್ಲೆಲ್ಲ ಬಟನ್ ಸಿಸ್ಟಮ್ ಎಲ್ಲ ಇರುತ್ತೆ. ಅದು ಬಟನ್ ಆನ್ ಮಾಡಬೇಕು. ಆಮೇಲೆ 10 ನಿಮಿಷ ಆದಮೇಲೆ ಅದೆಲ್ಲ ಬರ್ನ್ ಆಗಿ ಬೂದಿಯಾಗಿ ಉಳಿತೈತಿ. ಆಮೇಲೆ ಅದನ್ನು ಬೂದಿ ಎಲ್ಲ ತಗೊಂಡು ಒಂದು ಗುಂಡಿ ತೋಡಿರ್ತಾರೆ ಆಳವಾಗಿ, ಆ ಗುಂಡಿ ಒಳಗೆ ನಾವು ಅದನ್ನು ಹಾಕಿ ಮುಚ್ಚಬೇಕಂತೆಲ್ಲ ಹೇಳ್ಕೊಟ್ಟು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ SBMG ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ 1.8 ಲ್ಯಾಕ್ಸ್ ಬರುತ್ತೆ. ಪ್ಲಸ್ MGNRG ಅಲ್ಲಿಂದ ನಮಗೆ 3 ಲ್ಯಾಕ್ಸ್ ಬರುತ್ತೆ. ಪ್ಲಸ್ ಅನದರ್ 1.2 ಲ್ಯಾಕ್ಸ್ ವಿಲ್ ಬಿ ಬೇಡ್ ಬೈ ದಿ ಗ್ರಾಮ ಪಂಚಾಯತ್. ಸೊ ಆಲ್ ಪುಟ್ ಟುಗೆದರ್ ಕನ್ವರ್ಜೆನ್ಸಲ್ಲಿ ಈ ಥರ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದ್ವಿ. ಮೇ ಬಿ ಇಟ್ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಕರ್ನಾಟಕ. ಸೊ ಈಗಾಗಲೇ ಬಂದು 30 ಯೂನಿಟ್ಗಳು ಚಾಲ್ತಿಯಲ್ಲಿದೆ. ಅದರಲ್ಲಿ 6 ಪಿಂಕ್ ಟಾಯ್ಲೆಟ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿದ ಕಡೆ ನಾವು ಮಕ್ಕಳ ಹತ್ರ ಚರ್ಚೆ ಮಾಡುವಾಗ ಅವರಿಗೆ ಬಹಳ ಒಂದು ಸೇಫ್ ಎನ್ವಿರಾನ್ಮೆಂಟ್ ಅನಿಸ್ತದೆ. ಮತ್ತು ಇವು ಮೆನ್ಸುರಲ್ ಹೈಜೀನ್ ಮ್ಯಾನೇಜ್ಮೆಂಟಲ್ಲಿ ಹಿಂದೆ ಇದ್ದ ಒಂದು ಹೆಸಿಟೇಷನು ಈಗ ಕಂಡು ಬರ್ತಾ ಇಲ್ಲ. ನಮ್ಮ ಸ್ಕೂಲಲ್ಲಿ ಈ ಪಿಂಕ್ ಟಾಯ್ಲೆಟ್ ಆಗಿರೋದು ನಮ್ಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀನಿ.